ದೆಹಲಿಯಲ್ಲಿ ಆಪ್ ಸರ್ಕಾರ ಕಳೆದ 10 ವರ್ಷದಲ್ಲಿ ಭ್ರಷ್ಟಾಚಾರದ ಕೂಪದಲ್ಲಿ ಮುಳುಗಿ ಕೇಜ್ರಿವಾಲ್ ಅವರು ಪ್ರಾರಂಭದಲ್ಲಿ ಬಂದಾಗ ವ್ಯಾಗನಾರ್ ಕಾರು, ಒಂದು ಮಫ್ಲರು, ನಿಮಿಷಕ್ಕೂ ಕೆಮ್ಮೋದು, ಒಂದು 2 ಬೆಡ್ರೂಮ್ ಇರುವಂಥ ಫ್ಲ್ಯಾಟು, ಈಗ ಶೇಷ್ ಮಹಲ್ ದೊಡ್ಡ ಅರಮನೆಯನ್ನೇ ಕಟ್ಕೊಂಡಿದ್ದಾರೆ. 25 ರೂಮ್ಗಳಿದೆ ಅದರಲ್ಲಿ. ಕಾರು ಚೇಂಜು, ಎಸ್ಕಾಟು ಎಲ್ಲನೂ ಕೂಡ ಅಂದರೆ ರಾಜರ ರೀತಿ ಅವರ ಆಡಳಿತವನ್ನು ನೋಡಿ ಜನ ಬೇಸತ್ತಿದ್ದಾರೆ. ಅದರಲ್ಲೂ ಯಮುನಾ ನದಿ ಬಗ್ಗೆ ಅವರು ಆಡಿದಂಥ ಮಾತು, ಯಾಕೆಂದರೆ ಯಮುನಾ ನದಿ ಇವತ್ತಿಲ್ಲ, ಸಾವಿರಾರು ವರ್ಷ ಇತಿಹಾಸ ಇರ್ತಕ್ಕಂಥದ್ದು. ಒಂದೇ ದಿನಕ್ಕೇನು ಮಲಿನ ಆಗೋಗಿಲ್ಲ. ಯಮುನಾ ನದಿ ಮೇಲೆ ಕಳಂಕ ಹಾಕ್ಬಿಟ್ರು. ಯಮುನಾ ನದಿ ಮೇಲೇ ಕಳಂಕ. ಯಾವ ನೀರು ದಿನನಿತ್ಯ ದೆಹಲಿಯನ್ನ ಜನ ಕುಡಿತಾ ಇದ್ರು, ಅದನ್ನು ತಾಯಿ ಅಂತ, ಗಂಗೆ ಅಂತ ಹೇಳಿ ಪೂಜೆ ಮಾಡ್ತಾ ಇದ್ರು, ಆ ನೀರ್ ಮೇಲೆ ಆಪಾದನೆಯನ್ನ ಮಾಡಿಬಿಟ್ರು ಅವರು. ಶುದ್ಧಿ ಮಾಡೋದು ಅದೆಲ್ಲ ದೆಹಲಿಯ ಆಡಳಿತದ ಸರ್ಕಾರದ ಕೆಲಸ, ಅದು ನದಿ ಕೆಲಸ ಅಲ್ಲ, ನದಿದಲ್ಲ. ನದಿದು ತಪ್ಪು ಬರಲ್ಲ ಇಲ್ಲಿ. ಯಮುನಾ ನದಿಗೆ ಕಳಂಕ ಹಚ್ಚಿಬಿಟ್ರು. ನೀವು ಕ್ಲೀನ್ ಮಾಡದೆ ಸರಿಯಾಗಿ ಸಪ್ಲೈ ಮಾಡಿಬಿಟ್ಟು ಯಮುನಾ ನದಿ ಮೇಲೆ ಆಪಾದನೆ ಮಾಡಿರ್ತಕ್ಕಂಥದ್ದು. ಆಮೇಲೆ ಜೈಲಲ್ಲಿ ಯಾರೇ ಮುಖ್ಯಮಂತ್ರಿ ಜೈಲಿಗೆ ಹೋದಾಗ ಮುಂಚೆ ರಾಜೀನಾಮೆ ಕೊಟ್ಟು ಬೇರೆಯವರು ಸುಲಲಿತ ಆಡಳಿತ, ಅವ್ರ ಪಕ್ಷದವ್ರ ಆಡಳಿತ ಮಾಡೋಕ್ಕೆ ಬಿಡಬೇಕಾಯಿತು. ಈ ಮನುಷ್ಯ ಜೈಲಲ್ಲೇ ಕೂತ್ಕೊಂಡು ಯಾವುದೇ ಫೈಲ್ಗೆ ಸೈನ್ ಹಾಕಕ್ಕೆ ಅವಕಾಶ ಇಲ್ಲ. ಜೈಲಲ್ಲಿ ನೀವು ಸುಮಾರು 1-2 ತಿಂಗಳ ಕಾಲ ನೀವು ಜೈಲಲ್ಲೇ ಇದ್ದುಕೊಂಡು ಯಾವುದೇ ಆಡಳಿತ ಇದಕ್ಕೂ ಸಹಿ ಹಾಕದೆ ಅಲ್ಲಿ ಆಡಳಿತ ಸ್ಥಗಿತ ಮಾಡಿದ್ರಿ. ಇದೆಲ್ಲನೂ ಕೂಡ ನಿಮಗೆ ಜನರ ಶಾಪ ತಟ್ಟಿತ್ತು. ಅದ್ರ ಜೊತೆಗೆ ಯಾವ ಕಾಂಗ್ರೆಸ್ ಇಂಡಿ ಇವರ ಒಡನಾಡಿ ಸಂಸ್ಥೆ ಏನಿತ್ತು, ಆ ಇಂಡಿ ಅಲಯನ್ಸ್ ಕಾಂಗ್ರೆಸ್ ಅವರೇ ಹೇಳಿದ್ರು ಕೇಜ್ರಿವಾಲ್ ದೊಡ್ಡ ಕಳ್ಳ, ಭ್ರಷ್ಟಾಚಾರಿ, ಮಾಲ್ ಕಟ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಯಾರು ಇವ್ರ ಜೊತೆಗಾರರಿದ್ರು ಅವರೇ ಹೇಳಿದಾಗ ಜನಕ್ಕೆ ಕನ್ಫರ್ಮ್ ಆಯಿತು, ಇದು ಕೇಜ್ರಿವಾಲ್ ಬೂಟಾಟಿಕೆ ಒಬ್ಬ ರಾಜಕಾರಣಿ. ಬಂದಾಗ ಮಳ್ಳಿ ಥರ ಬಂದ, ಹೋಗವ ಈಗ ಕಳ್ಳನ್ ಥರ ಆಗೋಟಿದ್ದಾನೆ, ಮಳ್ಳಿ ಥರ ಬಂದು ಕಳ್ಳನ್ ಥರ ಆಗೋಟಿದ್ದಾನೆ ಅಂತೇಳಿ ಕಾಂಗ್ರೆಸ್ ಅವರೇ ಆಪಾದನೆ ಮಾಡಿದ್ರು. ಇದೆಲ್ಲನೂ ಕೂಡ ಬಿಜೆಪಿನ ಗೆಲುವಿಗೆ ಒಂದು ದೊಡ್ಡ ಶಕ್ತಿ ಬಂದಿದೆ. ವಿಶೇಷವಾಗಿ ನರೇಂದ್ರ ಮೋದಿ ಅವರು, ಅವರ ವರ್ಚಸ್ಸು, ನರೇಂದ್ರ ಮೋದಿಯವರ ಆಡಳಿತ, ಇವೆಲ್ಲನೂ ಕೂಡ ಬಿಜೆಪಿಯ ಗೆಲುವಿಗೆ ಒಂದು ಶಕ್ತಿಯನ್ನು ತುಂಬಿದೆ. ಈ ಗೆಲುವು ಬಿಜೆಪಿಗೆ ಜನ ಕೊಟ್ಟಂಥ ಆಶೀರ್ವಾದ. ನರೇಂದ್ರ ಮೋದಿಯವರ ಆಡಳಿತ, ಕೇಂದ್ರ ಸರ್ಕಾರದ ಆಡಳಿತಕ್ಕೆ ಮೊನ್ನೆ ತಾನೇ ಕುಂಭಮೇಳ ನಡೆಸಿದ್ದಾರೆ. ಕುಂಭಮೇಳದ ಒಂದು ಕ್ರೆಡಿಟ್ಟು ಸಹ ಈ ಒಂದು ಚುನಾವಣೆಯಲ್ಲಿ ಪ್ರಭಾವ ಬೀರಿದೆ. ಎಲ್ಲ ದೃಷ್ಟಿಯಿಂದನೂ ಜನ ಈ ಇಂಡಿ ಅಲಯನ್ಸನ್ನು ತಿರಸ್ಕಾರ ಮಾಡಿದ್ದಾರೆ. ಈಗ ಇಂಡಿ ಅಲಯನ್ಸು ಒಡೆದು ನುಚ್ಚು ನೂರಾಗ್ತಾ ಇದೆ. ಒಮರ್ ಅಬ್ದುಲ್ಲಾ ಅವರು ಕೂಡ ಇಂಡಿ ಕಾಂಗ್ರೆಸ್ ಬಗ್ಗೆ ಟೀಕೆಗಳನ್ನು ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಟೀಕೆಯನ್ನು ಮಾಡಿದ್ದಾರೆ. ಈಗ ಅಖಿಲೇಶ್ ಯಾದವ್ ಇವರ ದುರಾಡಳಿತ, ಇವರ ವಂಶ ಪರಂಪರೆಯ ಆಡಳಿತ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಈಗ ಪ್ರಿಯಾಂಕಾ ಗಾಂಧಿನೂ ಸೇರ್ಕೊಂಡ್ಬಿಟ್ರು. ಮೊದಲು ಇಬ್ಬರಿದ್ರು ಒಂದು ಮನೆಯಲ್ಲಿ, ಒಂದೇ ಮನೆಯಲ್ಲಿ 3 ಜನ ಪಾರ್ಲಿಮೆಂಟ್ ಮೆಂಬರು. ದೇಶದ ಇತಿಹಾಸದಲ್ಲಿ ಆ ಥರದ್ದು ಯಾರು ನೋಡಕ್ಕೆ ಸಾಧ್ಯನೇ ಇಲ್ಲ. ಆ ಥರದ ಒಂದು ಸ್ವೇಚ್ಛಾಚಾರದ ಕಾಂಗ್ರೆಸ್ ಆಡಳಿತ. ಕಾಂಗ್ರೆಸ್ಗೂ ಕೂಡ ಒಂದೇ ಒಂದು ಅಂಕಿ ಏನೋ ಸಿಕ್ಕದಂಗಿದೆ ಇನ್ನು. ಅದು ಗ್ಯಾರಂಟಿ ಇಲ್ಲ, ಅದು ಗ್ಯಾರಂಟಿ ಇಲ್ಲ, ಅದು 0 ಆಗ್ತಾ ಇದೆ. ಬೆಳಗ್ಗೆ 1 ಇತ್ತು, ಈಗ 0 ಆಗಿದೆ. ಅಂದರೆ ದೇಶದ ಜನರ ಭಾವನೆ ನರೇಂದ್ರ ಮೋದಿಯವರ ಆಡಳಿತಕ್ಕೆ ಮೆಚ್ಚುಗೆಯನ್ನು ಕೊಟ್ಟಿದ್ದಾರೆ. ನರೇಂದ್ರ ಮೋದಿ ಅವರ ಸ್ವಂತಕ್ಕೋಸ್ಕರ ಏನು ಮಾಡ್ತಾ ಇಲ್ಲ, ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇವರೆಲ್ಲರೂ ಕೂಡ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಅವರೆಲ್ಲ ಕುಟುಂಬಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅನ್ನೋದು ಜಗಜ್ಜಾಹೀರಾತಾಗಿದೆ. ಈ ದೆಹಲಿಯ ಜನತೆಗೆ, ವೋಟ್ ಮಾಡಿದಂಥ ದೆಹಲಿಯ ನಾಗರಿಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕೇಂದ್ರದ ನಾಯಕರಾದಂಥ ಅಮಿತ್ ಶಾ ಅವರಿಗೆ, ನಡ್ಡಾ ಅವರಿಗೆ, ಬಿಜೆಪಿಯ ದೆಹಲಿ ಘಟಕದ ಅಧ್ಯಕ್ಷರಿಗೆ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ.